ಹೇಳೋದೊಂದು ಮಾಡೋದಿನ್ನೊಂದು. ಗಡ್ಕರಿ ಸೀಕ್ರೆಟ್ ಬಿಸ್ನೆಸ್ ಬಯಲಾಯ್ತಾ? ಗೋಮಾಂಸ ವ್ಯವಹಾರ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಭಾರತದ ರಾಜಕೀಯದಲ್ಲಿ ಗೋರಕ್ಷಣೆ ಒಂದು ದೊಡ್ಡ ಘೋಷಣೆಯಾಗಿ ಮಾರ್ಪಟ್ಟಿದೆ. BJP ನಾಯಕರು ಮಾತಾಡುವಾಗಲೆಲ್ಲ ನಾವು ಹಿಂದೂ ರಕ್ಷಕರು, ಗೋರಕ್ಷಕರು ಅಂತ ಹೇಳಿ ಜನರ ಭಾವನೆಯನ್ನು ಕೆರಳಿಸ್ತಾರೆ. ಆದರೆ ರಾಜಕೀಯ ನಾಯಕರ ಮಾತುಗಳು ಮತ್ತು ಅವರ ಕ್ರಿಯೆಗಳ ನಡುವೆ ಇರುವಂಥ ಅಂತರವನ್ನು ನೋಡಿದ್ರೆ ಜನ ಆಕ್ರೋಶಗೊಳ್ಳೋದಂತೂ ಸತ್ಯ. ಸೊ ಇಂಥ ದೊಡ್ಡ ವಿರೋಧಾಭಾಸವನ್ನು ಈಗ ನಿತಿನ್ ಗಡ್ಕರಿ ಅವರ ಕುಟುಂಬದ ವ್ಯವಹಾರಗಳಲ್ಲಿ ಕಾಣಬಹುದು ಅನ್ನೋ ಆರೋಪಗಳು ಸಾರ್ವಜನಿಕ ಚರ್ಚೆಗೆ ಬಂದಿದೆ. ಗೋಮಾಂಸ ರಫ್ತು ನಿಷೇಧ ಮತ್ತು ಗೋವಿನ ಮೇಲಿನ ಪ್ರೀತಿಯನ್ನ ರಾಜಕೀಯ ಆಯುಧವಾಗಿ ಬಳಸೋಕೆ ನಾಯಕರ ಕುಟುಂಬವೇ ಗೋಮಾಂಸ ಸಂಬಂಧಿತ ವ್ಯವಹಾರಗಳಲ್ಲಿ ತೊಡಗಿದೆ ಅನ್ನೋದು ಈ ಆರೋಪದ ಸಾರಾಂಶ. 2020 ಮಾರ್ಚ್ 10ನೇ ತಾರೀಕು ಬೆಳಿಗ್ಗೆ 3:30ಕ್ಕೆ ಮಹಾರಾಷ್ಟ್ರದ ಲೋನಾವಾಲಾ ಗ್ರಾಮೀಣ ಪೊಲೀಸ್ ಠಾಣೆಗೆ ಒಂದು ಅನ್ನೋನ್ ನಂಬರ್, ಒಂದು ಅನಾಮಧೇಯ ಫೋನ್ ಕರೆ ಬರುತ್ತೆ. ಪಶ್ಚಿಮ ಘಟ್ಟಗಳ ಮೂಲಕ ಪುಣೆ ಮುಂಬೈ ಎಕ್ಸ್ಪ್ರೆಸ್ ವೇನ ಹಾದು ಹೋಗ್ತಾ ಇರುವಂಥ ಟ್ರಕ್ ಒಂದು ಗೋಮಾಂಸವನ್ನು ಸಾಗಿಸ್ತಾ ಇದೆ ಅನ್ನೋ ಮಾಹಿತಿಯನ್ನು ಆ ಕರೆ ಕೊಡುತ್ತೆ. ಸೊ ಆ ಟೈಮ್ನಲ್ಲಿ ಮಹಾರಾಷ್ಟ್ರದಲ್ಲಿ BJP ಸರ್ಕಾರ ಪ್ರಾಣಿ ಸಂರಕ್ಷಣಾ ಕಾನೂನುಗಳನ್ನು ಕಠಿಣಗೊಳಿಸೋದ್ರಿಂದ ಗೋಮಾಂಸ ಸಾಗಣೆ ಒಂದು ಗಂಭೀರ ಅಪರಾಧ ಆಗಿತ್ತು. ಸೊ ಇಂಥ ಮಾಹಿತಿ ಸಿಕ್ಕ ತಕ್ಷಣ ಪೊಲೀಸರು ಅಲರ್ಟ್ ಆಗೋದು ಸಹಜ. ಇನ್ನು ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಕುತುಬುದ್ದೀನ್ ಗುಲಾಬ್ ಖಾನ್ ಸಿಂಹಗಢ್ ಕಾಲೇಜು ಬಳಿ ಕಾವಲನ್ನು ಕಾಯ್ತಾ ಇದ್ರು. ಇವರ ಕಣ್ಣಿಗೆ NL01 AB 5853 ನಂಬರ್ನ ಪ್ಲೇಟ್ ಹೊಂದಿರುವಂಥ ಒಂದು ಟ್ರಕ್ ಕಾಣಿಸುತ್ತೆ. ಸೊ ಟ್ರಕ್ ನಿಲ್ಲಿಸುವಂತೆ ಸೂಚಿಸಿದ್ರೂ ಸಹ ಆ ಟ್ರಕ್ ನಿಂತಿಲ್ಲ. ಸೊ ಪೊಲೀಸರು ಬೆನ್ನಟ್ಟಿ ಹಿಡಿದು ಚಾಲಕ ಮಾಗ್ನು ಅಶ್ರಫಿ ಪಾಸ್ವಾನ್ ಮತ್ತು ಕ್ಲೀನರ್ ಶುಭಂ ಶರ್ಮಾ ಅವರನ್ನು ಬಂಧಿಸ್ತಾರೆ. ಟ್ರಕ್ನಲ್ಲಿ 1400 ಪೆಟ್ಟಿಗೆಗಳಲ್ಲಿ ಸುಮಾರು 28 ಟನ್ ಸಂಸ್ಕರಿಸಿದ ತಾಜಾ ಮಾಂಸ ಪತ್ತೆಯಾಗತ್ತೆ. ಇದರ ಮೌಲ್ಯ ಸುಮಾರು 60 ಲಕ್ಷ ರೂಪಾಯಿ ಅಂತ ಪೊಲೀಸರು ಅಂದಾಜಿಸ್ತಾರೆ. ಸೊ ಚಾಲಕರ ಬಳಿ ಯಾವುದೇ ಸರಿಯಾದ ದಾಖಲೆಗಳಿರಲಿಲ್ಲ. ಅವರು ಹೈದರಾಬಾದ್ನಿಂದ ಬರ್ತಾ ಇದ್ದಂಥ ರೇಹಾನ್ ಅಹಮದ್ ಖುರೇಶಿ ಅಲಿಯಾಸ್ ರೇಹಾನ್ ಚೌಧರಿ ಅನ್ನೋ ವ್ಯಕ್ತಿಯ ಸೂಚನೆಯಂತೆ ಸಾಗಣೆಯನ್ನು ಮಾಡ್ತಿದ್ದೇವೆ ಅಂತ ಹೇಳ್ತಾರೆ. ಇನ್ನು ಮರುದಿನ ವಡ್ಗಾಂವ್ ಮಾವಲ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಮುಂಬೈನ ರೆಂಬಲ್ ಆಗ್ರೋ ಆ್ಯಂಡ್ ಫುಡ್ಸ್ ಕಂಪನಿ ಅರ್ಜಿಯನ್ನು ಸಲ್ಲಿಸುತ್ತೆ. ಇದು ಗೋಮಾಂಸ ಅಲ್ಲ, ಇದು ಕೋಣದ ಮಾಂಸ, ಅಂದರೆ ಬಫೆಲೋ ಮೀಟ್. ಸೊ ಇದು ಕಾನೂನುಬದ್ಧವಾಗಿದೆ ಅಂತ ವಾದಿಸಿ ಮಾಂಸ ಬಿಡುಗಡೆ ಮಾಡಿಕೊಡುವಂತೆ ಕೇಳ್ಕೊಳ್ಳುತ್ತೆ. ಇನ್ನು ಕಂಪನಿ ತನ್ನ ಮಾಲೀಕತ್ವದ ಬಿಲ್ಗಳನ್ನು ಸಹ ಸಲ್ಲಿಸುತ್ತೆ. ಮಾಂಸವನ್ನು ಉತ್ತರ ಪ್ರದೇಶದ ಅಲಿಘಡ್ನಲ್ಲಿ ಖರೀದಿಸಿ ಹೈದರಾಬಾದ್ನಲ್ಲಿ ಸಂಸ್ಕರಿಸಿ ವಿಯೆಟ್ನಾಂಗೆ ರಫ್ತು ಮಾಡುವೋಕೆ ಮುಂಬೈಗೆ ಕಳಿಸ್ತಾ ಇದ್ದೇವೆ ಅಂತ ವಿವರಣೆ ಕೊಡುತ್ತೆ. ಆದರೆ ನ್ಯಾಯಾಧೀಶರು ದಾಖಲೆಗಳಲ್ಲಿ ಹಲವು ಅನುಮಾನಗಳಿರೋದನ್ನ ಪರಿಶೀಲಿಸ್ತಾರೆ. ಪಶುಸಂಗೋಪನಾ ಇಲಾಖೆಯ ಅನುಮತಿ ಇರಲಿಲ್ಲ. ಆರೋಗ್ಯ ಪ್ರಮಾಣ ಪತ್ರ ಅಲಿಗಢದಿಂದ ಬಂದಿತ್ತು. ಇ-ವೇ ಬಿಲ್ ರೆಹಾನ್ ಅವರ ಸಂಸ್ಥೆಯದ್ದು. ಅದರಲ್ಲೂ ಮುಖ್ಯವಾಗಿ ಮಾಂಸ ಹಸುವಿನದಲ್ಲ ಅಂತ ಸಾಬೀತುಪಡಿಸುವಂಥ ದಾಖಲೆಗಳು ಇರಲಿಲ್ಲ. ಆದ್ರಿಂದ ನ್ಯಾಯಾಲಯ ಖರೀದಿದಾರರನ್ನ ಪತ್ತೆ ಮಾಡೋವರೆಗೆ ಮಾಂಸವನ್ನ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡೋಕೆ ಪೊಲೀಸರಿಗೆ ಆದೇಶವನ್ನ ಕೊಡುತ್ತೆ. ಸೊ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಹೊರಬಂದ ಹೆಸರು ರೆಂಬಲ್ ಆಗ್ರೋ ಆ್ಯಂಡ್ ಫುಡ್ಸ್ ಅನ್ನೋ ಕಂಪನಿ. ಈಗ ಅದು ವೆನಾರ್ಡ್ ಫುಡ್ ಇಂಡಸ್ಟ್ರೀಸ್ ಅಂತ ತನ್ನ ಹೆಸರನ್ನ ಬದಲಿಸಿಕೊಂಡಿದೆ. ಇನ್ನು ತನಿಖೆ ಪ್ರಕಾರ ಈ ಕಂಪನಿಗೆ ನಿತಿನ್ ಗಡ್ಕರಿ ಅವರ ಕುಟುಂಬದ ವ್ಯವಹಾರ ಸಂಸ್ಥೆಗಳ ಜೊತೆಗೆ ನಿಕಟ ಸಂಬಂಧ ಇದೆ ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ. ಸೊ ನಿತಿನ್ ಗಡ್ಕರಿ ಅವರ ಪುತ್ರ ನಿಖಿಲ್ ಗಡ್ಕರಿ ನಿರ್ವಹಿಸ್ತಾ ಇರುವಂತಹ ಸಿಯಾನ್ ಆಗ್ರೋ ಸಂಸ್ಥೆ ಜೊತೆಗೆ ರೆಂಬಲ್ ಆರ್ಥಿಕ ಸಂಬಂಧವನ್ನ ಹೊಂದಿದೆ. ರೆಂಬಲ್ ನಿರ್ದೇಶಕರಿಗೆ ಗಡ್ಕರಿ ಸಂಬಂಧಿತ ಸಂಸ್ಥೆಗಳು ಹಣಕಾಸು ನೆರವನ್ನ ನೀಡಿದ್ವು. ಗಡ್ಕರಿ ಅವರ ಪತ್ನಿ ಕಾಂಚನ್ ಅಧ್ಯಕ್ಷತೆಯಲ್ಲಿರುವಂತಹ ಸಮೃದ್ಧಿ ಸಹಕಾರಿ ಬ್ಯಾಂಕ್ನಿಂದಾನು ಈ ರೆಂಬಲ್ ಕಂಪನಿ ಸಾಲವನ್ನ ಪಡೆದಿತ್ತು. ರೆಂಬಲ್ನ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ ಕುಮಾರ್ ಪಿಳ್ಳೈ ಹಿಂದೆ ಗಡ್ಕರಿ ಸಂಸ್ಥೆಯನ್ನೇ ಅದೇ ವಿಳಾಸದಲ್ಲಿ ನಿರ್ವಹಿಸಿದ್ರು. ಸೊ ಕಂಪನಿಯ ಮಾರ್ಕೆಟಿಂಗ್ ಪಾಲುದಾರ ಮಿತ್ರ ಇಂಟರ್ನ್ಯಾಷನಲ್ ಜೊತೆಗೆ ಕಚೇರಿ, ಬ್ರ್ಯಾಂಡ್ ಮತ್ತು ವಾಣಿಜ್ಯ ಸಂಪರ್ಕಗಳನ್ನು ಹೊಂದಿದ್ರು. ಕೆಲವು ಜಾಹೀರಾತುಗಳಲ್ಲಿ ಉತ್ಪನ್ನವನ್ನು ಕೋಣದ ಮಾಂಸ ಅಂತ, ಇನ್ನು ಕೆಲವು ಕಡೆ ಗೋಮಾಂಸ ಅಂತ ತೋರಿಸಲಾಗಿತ್ತು. ಸೊ ರೆಂಬಲ್ ಸಂಸ್ಥೆ 2020ರಲ್ಲಿ ಆರಂಭ ಆಗಿ ಕೇವಲ 3 ವರ್ಷದಲ್ಲೇ ಆದಾಯ 72.56 ಕೋಟಿ ರೂಪಾಯಿಗೆ ಏರಿಕೆ ಆಗುತ್ತೆ. ಸರ್ಕಾರದಿಂದ 1 ಸ್ಟಾರ್ ಎಕ್ಸ್ಪೋರ್ಟ್ ಹೌಸ್ ಅನ್ನೋ ಮಾನ್ಯತೆಯೂ ಪಡ್ಕೊಳ್ಳುತ್ತೆ. ರೆಂಬಲ್ ನಿರ್ದೇಶಕರಾದ ಮಹೇಶ್ ಕುಮಾರ್ ಪಿಳ್ಳೈ, ಜಯಶ್ರೀ ಮೇಲು ವಿಟ್ಟಿಲ್ ಮತ್ತು ರಾಮನ್ ನಾಯರ್ ಪ್ಲಾಕೊಟ್ಟ ಅವರು ಸಿಯಾನ್ ಆಗ್ರೋ ಸಂಸ್ಥೆಯಲ್ಲಿ ಷೇರುಗಳನ್ನು ಖರೀದಿಸಿದರು. ಜಯಶ್ರೀ ಅವರು 4.20 ಕೋಟಿಗೆ ಖರೀದಿಸಿದ 9.5 ಲಕ್ಷ ಷೇರುಗಳು ನಂತರ 134 ಕೋಟಿಗೆ ಏರಿಕೆ ಆಗುತ್ತೆ.
ಇನ್ನು ರಾಮನ್ ನಾಯರ್ ಅವರ 3.85 ಕೋಟಿ ಹೂಡಿಕೆ 113 ಕೋಟಿಗೆ ತಲುಪುತ್ತೆ. ಮಹೇಶ್ ಕುಮಾರ್ ಅವರ ಹೂಡಿಕೆ ಭಾರೀ ಲಾಭವನ್ನು ತಂದುಕೊಡುತ್ತೆ. ಸಿಯಾನ್ ಅಗ್ರೋದ ಆದಾಯ 2024-25ರಲ್ಲಿ 1053 ಕೋಟಿಗೆ ಏರಿ ಷೇರು ಬೆಲೆ 3663 ಕೋಟಿ ರೂಪಾಯಿಗೆ ಮುಟ್ಟತ್ತೆ. ಸೊ ಈ ಷೇರು ಏರಿಕೆಯನ್ನು ಕೆಲವರು ಗಡ್ಕರಿ ಜೂಜು ಅಂತ ಕರೆಯೋಕೆ ಶುರು ಮಾಡ್ತಾರೆ. ಇದು ಕೇವಲ ಒಂದು ಆರ್ಥಿಕ ವ್ಯವಹಾರ ಆಗಿರಲಿಲ್ಲ. ಬಿಜೆಪಿ ನಾಯಕರಾದ ನಿತಿನ್ ಗಡ್ಕರಿ ಅವರು ಗೋರಕ್ಷಣೆಯನ್ನ ತಮ್ಮ ರಾಜಕೀಯ ನಿಲುವಿನ ಮುಖ್ಯ ಭಾಗವಾಗಿ ಮಾಡ್ಕೊಂಡಿದ್ದಾರೆ. ಆದರೆ ಅವರ ಕುಟುಂಬದ ವ್ಯವಹಾರ ಜಾಲ ಮಾತ್ರ ಗೋಮಾಂಸ ಅಥವಾ ಕೋಣದ ಮಾಂಸ ರಫ್ತಿನ ಮೂಲಕ ಲಾಭವನ್ನು ಪಡಿತಾ ಇದೆ ಅನ್ನೋ ಆರೋಪಗಳು ಬಂದಿದೆ. ಸೊ ಭಾರತ ಜಗತ್ತಲ್ಲಿ ಗೋಮಾಂಸ ರಫ್ತಿನಲ್ಲಿ ಸುಮಾರು 12% ಪಾಲನ್ನ ಹೊಂದಿದೆ. ಆದರೆ ದೇಶದಲ್ಲಿ ಗೋರಕ್ಷಣೆ ಅನ್ನೋ ಭಾವನೆಯನ್ನ ರಾಜಕೀಯವಾಗಿ ಬಳಸೋದು ಮುಂದುವರಿತಾನೆ ಇದೆ. ಇತ್ತೀಚೆಗೆ ಈ ವಿಷಯ ಮತ್ತಷ್ಟು ಬೆಳಕಿಗೆ ಬಂದಿರೋದು. ದಿ ಕ್ಯಾರವನ್ ಮ್ಯಾಗಝಿನ್ನ ವಿಶೇಷ ತನಿಖಾ ವರದಿ ನಂತರ ಮುಖೇಶ್ ಮೋಹನ್ ಯೂಟ್ಯೂಬರ್ ಅವರು ಒಂದು ವಿಡಿಯೋ ಮಾಡಿ ಆ ಆರೋಪವನ್ನು ಹಂಚಿಕೊಳ್ತಾರೆ. ಇನ್ನು ಇದಕ್ಕೆ ಪ್ರತಿಕ್ರಿಯೆಯಾಗಿ ನಿತಿನ್ ಗಡ್ಕರಿ ಅವರು ಮುಖೇಶ್ ಮೋಹನ್ ಅವರ ಮೇಲೆ 50 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನು ಹೂಡ್ತಾರೆ. ಇದರ ನಡುವೆ ಜನಪ್ರಿಯ ಯೂಟ್ಯೂಬರ್ ಧ್ರುವ್ ರಾಠಿ ಅವರು ಈ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ಮಾಡಿ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಅವರು ಮುಖೇಶ್ ಮೋಹನ್ ಅವರಿಗೆ ಬೆಂಬಲ ಸೂಚಿಸ್ತಾ ಈ ಆರೋಪಗಳನ್ನು ಸರಿಯಾಗಿ ತನಿಖೆ ಮಾಡಬೇಕು ಅಂತ ಒತ್ತಾಯಿಸ್ತಾರೆ. ಸೊ ಧ್ರುವ್ ರಾಠಿ ಅವರ ವಿಡಿಯೋ ದೊಡ್ಡ ಚರ್ಚೆಗೂ ಕಾರಣ ಆಗಿದೆ. ಸೊ ಈ ಎಲ್ಲ ಆರೋಪಗಳ ನಡುವೆಯೂ ಗಡ್ಕರಿ ಅವರ ಬೆಂಬಲಿಗರು ಇದನ್ನ ರಾಜಕೀಯ ಪ್ರೇರಿತ ಅಂತ ತಳ್ಳಹಾಕ್ತಿದ್ದಾರೆ. ಆದರೆ ದಾಖಲೆಗಳು ಮತ್ತು ನ್ಯಾಯಾಲಯದ ಗಮನಕ್ಕೆ ಬಂದ ವಿಷಯಗಳು ಗಂಭೀರವಾಗೇ ಇರೋದು. ರೆಹಾನ್ ಅವರು ಮೊದಲು ಮಾಹಿತಿ ನೀಡೋಕೆ ಸಿದ್ಧರಿದ್ರೂ ಸಹ ನಂತರ ಮೌನವಾಗಿದ್ದಾರೆ. ಗಡ್ಕರಿ ಮತ್ತು ಸಂಬಂಧಿತ ನಿರ್ದೇಶಕರಿಗೆ ಕಳುಹಿಸಿದ ಪ್ರಶ್ನೆಗಳಿಗೆ ಉತ್ತರನೇ ಬಂದಿಲ್ಲ. ಇದು ರಾಜಕೀಯ ನಾಯಕರು ಹೇಳೋದೊಂದು ಮಾಡೋದು ಇನ್ನೊಂದು ಅನ್ನೋ ಭಾವನೆಯನ್ನು ಬಲಪಡಿಸುತ್ತೆ. ಸೊ ಭಾರತದಲ್ಲಿ ಕೋಣದ ಮಾಂಸ ರಫ್ತು ಕಾನೂನುಬದ್ಧ ಆಗಿದೆ. ಆದರೆ ಹಸುವನ್ನ ಪವಿತ್ರ ಅಂತ ಭಾವಿಸುವಂತ ಸಮಾಜದಲ್ಲಿ ಇಂಥ ವ್ಯವಹಾರಗಳು ರಾಜಕೀಯ ನಾಯಕರ ಕುಟುಂಬಕ್ಕೆ ಸಂಬಂಧಿಸಿದ್ರೆ ಅದು ಜನರ ವಿಶ್ವಾಸವನ್ನು ಕಳೆದುಕೊಳ್ಳುತ್ತಲ್ವಾ? ನಿತಿನ್ ಗಡ್ಕರಿ ಅವರ ರಾಜಕೀಯ ಜೀವನದಲ್ಲಿ ಇಂಥ ಆರೋಪಗಳು ಹಿಂದೆನೂ ಬಂದಿದೆ. ಫಾರ್ ಎಕ್ಸಾಂಪಲ್ ಸ್ಕ್ಯಾನಿಯಾ ಕಂಪನಿ ಉಡುಗೊರೆ ವಿವಾದ. ಆದರೆ ಈ ವಿವಾದ ಆರೋಪಗಳು ದಾಖಲೆಗಳ ಜೊತೆಗೆ ಬಲವಾಗಿ ಬಂದಿದೆ. ಸೊ ಗೋರಕ್ಷಣೆಯನ್ನ ರಾಜಕೀಯ ಲಾಭಕ್ಕಾಗಿ ಬಳಸೋದು ಸರಿ ಅಲ್ವೇ ಅಲ್ಲ. ಜನರು ಇಂಥ ವಿರೋಧಾಭಾಸಗಳನ್ನ ಗಮನಿಸ್ತಿರ್ತಾರೆ. ಧ್ರುವ್ ರಾಠಿ ಅವರಂತಹ ಯುವ ಪ್ರಭಾವಿಗಳು ಈ ವಿಷಯಗಳನ್ನ ಜನರ ಮುಂದೆ ತರ್ತಿದ್ದಾರೆ. ತನಿಖೆಯಾಗಿ ಸತ್ಯ ಹೊರಗೆ ಬರಬೇಕು. ರಾಜಕೀಯವಾಗಿ ಯಾರು ಮೇಲಲ್ಲ, ಕಾನೂನು ಎಲ್ರಿಗೂ ಒಂದೇ, ಕಾನೂನು ಎಲ್ರಿಗೂ ಸಮಾನ ಅನ್ನೋದು ಸಾಬೀತಾಗಬೇಕು. ಜನ ಜಾಗರೂಕರಾಗಿ ತಮ್ಮ ನಾಯಕರನ್ನ ಪ್ರಶ್ನಿಸೋ ಕಾಲ ಇದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.